ನಮಸ್ತೆ ಸ್ನೇಹಿತರೆ. ಮೀನರಾಶಿಯವರಿಗೆ ಅಕ್ಟೋಬರ್ 2025 ಮಾಸ ಭವಿಷ್ಯ ಹೇಗಿದೆ? ಮೀನರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ? ವ್ಯಾಪಾರ, ಉದ್ಯೋಗ, ಆರೋಗ್ಯ, ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ? ಯಾವುದು ಶುಭ, ಯಾವುದು ಅಶುಭ? ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೀನರಾಶಿ ಅಕ್ಟೋಬರ್ 2025 ಮಾಸ ಭವಿಷ್ಯ ಹೀಗಿದೆ ನೋಡಿ. ಅಕ್ಟೋಬರ್ 2025 ಈ ತಿಂಗಳು ಮೀನರಾಶಿಯವರು ಚಿಂತನ ಮನನ, ಆತ್ಮಮೌಲ್ಯ ಪರಿಶೀಲನೆ ಮತ್ತು ಹಳೆಯ ವಿಷಯಗಳಿಗೆ ತೆರೆ ಹಾಕುವಂತಹ ಕಾಲವಾಗಿದೆ. ಗ್ರಹಗಳ ಚಲನೆ ಕೆಲವೊಂದು ಕ್ಷೇತ್ರಗಳಲ್ಲಿ ಒತ್ತಡ, ಆದರೆ ಕೆಲವೊಂದರಲ್ಲಿ ಬೆಳಕು ತರಲಿದೆ. ಶಕ್ತಿ ವ್ಯರ್ಥವಾಗದಂತೆ ತಾಳ್ಮೆಯಿಂದ ನಡೆದು ಪ್ರಗತಿಗಾಗಿ ಸದೃಢ ಯೋಜನೆ ರೂಪಿಸಬೇಕಾದಂತಹ ಸಮಯವಿದು. ಮುಖ್ಯವಾಗಿ ಉದ್ಯೋಗದ ವಿಚಾರಕ್ಕೆ ಬಂದರೆ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಕೆಲಸದಲ್ಲಿ ನೀವು ನಿಂದನೆಗಳು ಅಥವಾ ನಿಮ್ಮ ಕೆಲಸವನ್ನು ಸರಿಯಾಗಿ ಗುರುತಿಸದಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿರುತ್ತದೆ. ಹಳೆಯ ಸಹೋದ್ಯೋಗಿಗಳಿಂದ ಅಸಹಕಾರ ಅಥವಾ ಗೊಂದಲದ ಸಂದರ್ಭ ಕೂಡ ಉಂಟಾಗಬಹುದು. ನೂತನ ಉದ್ಯೋಗದ ಅವಕಾಶಗಳು ಇದ್ದರೂ ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ಚೆನ್ನಾಗಿ ಪರಿಶೀಲನೆ ಮಾಡುವುದು ಉತ್ತಮ. ಸ್ವತಂತ್ರವಾಗಿ ಕೆಲಸ ಮಾಡುವವರು ನೂತನ ಯೋಜನೆಗಳು ಆರಂಭಿಸಲು ತಾತ್ಕಾಲಿಕವಾಗಿ ತಡೆಯನ್ನು ಎದುರಿಸಬಹುದು. ಒಟ್ಟಾರೆಯಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಸಲಹೆಯನ್ನು ಕೊಡಬೇಕು ಅಂತ ನೋಡಿದರೆ ಪ್ರತಿಕ್ರಿಯಾಶೀಲತೆ ಹೆಚ್ಚು ಮುಖ್ಯವಾಗಿರ್ತದೆ. ಎಲ್ಲ ಸಂದರ್ಭಗಳಲ್ಲೂ ನೀವು ತಾಳ್ಮೆಯಿಂದ ನಡೆದುಕೊಳ್ಳುವುದು ತುಂಬ ಉತ್ತಮಕರವಾಗಿರ್ತದೆ ಸ್ನೇಹಿತರೆ. ಇನ್ನು ಆರ್ಥಿಕ ಸ್ಥಿತಿಗತಿಗೆ ಬಂದರೆ ಮೀನರಾಶಿಯವರಿಗೆ ಹಣಕಾಸು ವಿಚಾರದಲ್ಲಿ ಸಾಧಾರಣ ಬದಲಾವಣೆಗಳು ಕಾಣಿಸಬಹುದು. ಕೆಲವೊಂದು ಆಕಸ್ಮಿಕ ವೆಚ್ಚಗಳು ಅಥವಾ ಸಾಲದ ಒತ್ತಡ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಹೂಡಿಕೆ ಅಥವಾ ಸಾಲದ ನಿರ್ಧಾರಗಳನ್ನು ತಾಳ್ಮೆಯಿಂದ ಮಾಡೋದು ಸೂಕ್ತಕರವಾಗಿರ್ತದೆ. ಖರ್ಚಿನ ಮಟ್ಟವನ್ನು ನಿಯಂತ್ರಿಸಿ ಉಳಿತಾಯದ ಪರಿಕಲ್ಪನೆ ಮುಂದಿಟ್ಟು ಹಣವನ್ನು ಹೂಡಿಕೆ ಮಾಡಿ ಸ್ನೇಹಿತರೆ. ಇನ್ನು ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಮೀನರಾಶಿಯವರಿಗೆ ಅಕ್ಟೋಬರ್ 2025 ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡ, ಭಿನ್ನಾಭಿಪ್ರಾಯಗಳು ಎದುರಾಗಬಹುದು. ದಾಂಪತ್ಯ ಜೀವನದಲ್ಲಿ ಹಳೆಯ ವಿಷಯಗಳು ಮತ್ತೆ ತಲೆ ಎತ್ತುವಂತಹ ಸಂಭವವಿದೆ. ಸಂಬಂಧವನ್ನು ಉಳಿಸಿಕೊಳ್ಳಲು ಸಂವಹನ ಸ್ಪಷ್ಟವಾಗಿರಲಿ ಸ್ನೇಹಿತರೆ. ಎದುರಾಗುವಂತಹ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಉತ್ತರ ನೀಡಿ. ಹಾಗೆ ಸಂಬಂಧದ ಕಡೆ ಹೆಚ್ಚಿನ ಗಮನ ಹರಿಸುವುದು ತುಂಬ ಮುಖ್ಯವಾಗಿರ್ತದೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಆರೋಗ್ಯದ ವಿಚಾರಕ್ಕೆ ಬಂದರೆ ಸ್ನೇಹಿತರೆ, ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳು ದೈಹಿಕಗಿಂತ ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಬೇಕಾದಂಥ ಸಮಯವಾಗಿರ್ತದೆ ಸ್ನೇಹಿತರೆ. ಗಮನವಿಟ್ಟು ಕೇಳಿ. ಈ ತಿಂಗಳು ಮೀನರಾಶಿಯವರು ದೈಹಿಕಕ್ಕಿಂತ ತಮ್ಮ ಮಾನಸಿಕ ಸ್ಥಿತಿಗತಿಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗಿರುತ್ತದೆ. ಇವರಿಗೆ ಈ ತಿಂಗಳಲ್ಲಿ ನಿದ್ರೆ ಕೊರತೆ, ತಲೆನೋವು, ಒತ್ತಡ ಸಂಬಂಧಿತ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಇದಕ್ಕಾಗಿ ಧ್ಯಾನ, ಯೋಗ, ನಡಿಗೆ ಮುಂತಾದ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿದರೆ ಉತ್ತಮಕರವಾಗಿರ್ತದೆ ಸ್ನೇಹಿತರೆ. ಹಾಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಆಸಕ್ತಿ ಕೂಡ ಹೆಚ್ಚಾಗಬಹುದು. ತಾತ್ವಿಕ ಗ್ರಂಥಗಳು ಓದುವ ಅಥವಾ ಧಾರ್ಮಿಕ ಯಾತ್ರೆ ಮಾಡುವ ಅವಕಾಶಗಳು ನಿಮ್ಮದಾಗುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಲು ಭಕ್ತಿ ಮತ್ತು ಧ್ಯಾನ ಬಳಸಿಕೊಳ್ಳಿ. ಹಾಗೆ ಒಟ್ಟಾರೆಯಾಗಿ ಹೇಳೋದಾದರೆ ಈ ತಿಂಗಳು ಮೀನರಾಶಿಗೆ ಮೌನದಲ್ಲಿ ಶಕ್ತಿ ಇದೆ ಎಂಬ ಮಾತು ತುಂಬ ಯೋಗ್ಯವಾಗಿರ್ತದೆ. ಯಾಕಂದರೆ ಹೆಚ್ಚು ಮಾತನಾಡುವ ಬದಲು ಹೆಚ್ಚು ಕೇಳುವವರು ಜ್ಞಾನದತ್ತ ಸಾಗುತ್ತಾರೆ ಅಂತ ಹೇಳ್ತಾರೆ. ಹಾಗೆ ಮೀನರಾಶಿಯವರು ಹೆಚ್ಚು ಮಾತನಾಡುವ ಬದಲು ಸ್ವಲ್ಪ ಮೌನವಾಗಿರುವುದೇ ಈ ತಿಂಗಳಲ್ಲಿ ತುಂಬ ಉತ್ತಮಕರವಾಗಿರ್ತದೆ.
ಜೀವನದಲ್ಲಿ ಸಡಿಲನೆ ಇಲ್ಲದಿರುವಂತೆ ದಿನಚರಿಯನ್ನು ನಿಯಮಿತಗೊಳಿಸಿ ಮತ್ತು ಆಲೋಚನೆಗೂ ಅಭ್ಯಾಸಕ್ಕೂ ಸಮಾನ ಪ್ರಾಮುಖ್ಯತೆ ನೀಡಿ. ಈ ತಿಂಗಳು ಶನಿಗ್ರಹವು ಮೀನದಲ್ಲಿರುವುದರಿಂದ ನಿಮ್ಮ ಹಿಂದೆ ಮಾಡಿದ ಕಾರ್ಯಗಳ ಫಲಗಳು ಕರ್ಮದ ಉತ್ತರದ ಕರ್ತವ್ಯಗಳನ್ನು ನೀವು ಎದುರಿಸಬಹುದು. ಸ್ನೇಹ, ಸಂಬಂಧ, ವ್ಯಕ್ತಿತ್ವ, ನೈತಿಕತೆಯ ವಿಷಯಗಳಲ್ಲಿ ಗಾಢ ಪರಿಶೀಲನೆ ಉಂಟಾಗಬಹುದು ಸ್ನೇಹಿತರೆ. ಇನ್ನು ಈ ರಾಶಿಯವರಿಗೆ ಈ ತಿಂಗಳು ಶುಭ ಸಂಖ್ಯೆ ಯಾವುದು ಅಂತ ಕೇಳಿದರೆ 9 ಮತ್ತು 12. ಹಾಗೆಯೇ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಹಸಿರು ಬಣ್ಣ ಮತ್ತು ಹಳದಿ ಬಣ್ಣ. ಸ್ನೇಹಿತರೆ, ಇನ್ನು ಹೆಚ್ಚಿನ ವಿಡಿಯೋ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ. ಧನ್ಯವಾದಗಳು.